ಕನ್ನಡ ಬರುತ್ತಾ ಸರ್? ಕನ್ನಡ ತರಿಯೋದು. ಶರಣ್ ರಾಜ್ ಫಿಲ್ಮ್ ಸ್ಟಾರ್ ಶರಣ್ ರಾಜ್ ಮುಗಿಲ ಮಲ್ಲಿಗೆಯೋ ಗಗನದ ದಕ್ಷಿಣ ಭಾರತದ ಖ್ಯಾತ ನಟ ಶರಣ್ ರಾಜ್ ಅವರು ಆಫೀಸಿಗೆ ಹೋಗ್ತಾ ಇದ್ದೀವಿ. ಹೌದು, ಬನ್ನಿ ಯಾಕಂದರೆ ಹೋಗೋಣ. ಬನ್ನಿ, ಎಲ್ರಿಗೂ ಸ್ವಾಗತ ಶರಣ್ ರಾಜ್ ಸರ್ ಆಫೀಸ್ಗೆ. ಇಷ್ಟು ಪಾದ ಬೆಳೆಸಿದ್ದೀರಾ. ನಾನೇ ಊರಿಗೆ ಹೊಸಪ, ಈ ಊರಿನ ದೊಡ್ಡ ಮನುಷ್ಯರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಖುದ್ದ ನಾನೇ ಬಂದೆ. ನಮ್ಮ ಕನ್ನಡದವರು ನಾನು ಎಲ್ಲೇ ಇದ್ದರೂ ಹುಡ್ಕೊಂಡು ಬರ್ತಾ ಇದ್ದಾರಲ್ಲ, ಅದೊಂದು ಖುಷಿ. ನಾನು ಚೆನ್ನೈಲಿದ್ದೇನಮ್ಮ ಹೆಂಗಮ್ಮ ಅಂತಂದೆ. ಇಲ್ಲ ಸರ್, ನಾವು ನಿಮಗೂ ಸಹ ಅಲ್ಲಿಗೆ ಬರ್ತೀವಿ ಸರ್ ಅಂತಂದರು. ಒಂಥರ ತುಂಬ ಖುಷಿ ಆಯಿತು. ಸೊ ಎಲ್ಲೇ ಇದ್ದರೂ ನಾನು ಹುಟ್ಟಿದ್ದು ಕನ್ನಡದಲ್ಲೇ ಕಲಾವಿದನಾಗಿ, ಆಮೇಲೆ ಎಲ್ಲ ಭಾಷೆ ಮಾಡಿದ್ದೀವಿ. ಸೊ ನಮ್ಮ ತಾಯಿನಾಡಿಗೆ, ನಮ್ಮ ತಾಯಿ ಭಾಷೆಗೆ ಯಾವತ್ತೂ ಮರ್ಯಾದೆ ಇದೆ. ಹೌದು, ಯಾವತ್ತೂ ಆ ಮರ್ಯಾದೆ ಇದ್ದೇ ಇದೆ. ಸೊ ಇದು ನನ್ನ ಒಂದು ಚಿಕ್ಕ ಪುಟ್ಟ ಆಫೀಸು. ಈಗ ದೊಡ್ಡ ಮಗ ಅವರು ಚಿಕ್ಕ ಮಗ ಎಲ್ಲ ಇಲ್ಲೇ ಎಲ್ಲ ಕತೆ ಕೇಳೋದು ಅಥವಾ ಏನೋ ಮಾತಾಡೋದೆಲ್ಲ ಇಲ್ಲೇ ಮಾಡ್ತಾರೆ. ಮಾವಯ್ಯ ಅವರೇ ಸೂರಪ್ಪನವ್ರು ಅಂತ ನಮ್ಗೆ ಯಾರು ಗೊತ್ತೇ ಆಗಲಿಲ್ಲ. ಅಂಥ ದೊಡ್ಡ ವ್ಯಕ್ತಿ. ಡಿಜಿಟಲ್ ಮಾಧ್ಯಮದಿಂದ ನಂದಿನಿ ಅವರು ಪಾಪ ಬೆಂಗಳೂರಿಂದ ಚೆನ್ನೈಗೆ ಬಂದಿದ್ದಾರೆ ಶರಣ್ ರಾಜ್ಗೋಸ್ಕರ. ಸೊ ಇವತ್ತು ನನಗೋಸ್ಕರ, ನನ್ನ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ, ನನ್ನ ಮೇಲಿರೋ ಅಭಿಮಾನಕ್ಕೋಸ್ಕರ ನೀವು ಇಷ್ಟು ದೂರ ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್ ಅಮ್ಮ. ಇವತ್ತು ನಿಮ್ಮ ಮುಖಾಂತರ ನನ್ನ ಕಷ್ಟ ಸುಖಗಳನ್ನ ನಿಮ್ಮ ಮಾಧ್ಯಮ ಮುಖಾಂತರ ಹಂಚ್ಕೊಂಡಿದ್ದೀನಿ. ನನಗನ್ಸುತ್ತೆ ನಿಮಗೆಲ್ಲ ಇಷ್ಟ ಆಗುತ್ತೆ, ತುಂಬಾ ಇಷ್ಟಪಡ್ತೀರಾ. ತುಂಬ ಡೀಟೇಲಾಗಿ ಮಾಡಿದ್ದಾರೆ. ಇದು ನಂದಿನಿ ಅವ್ರಿಗೆ ಮತ್ತು ನಮ್ಮ ಕ್ಯಾಮರಾಮ್ಯಾನ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನೀವು ನಮಗೆ ಟೈಮ್ ಕೊಟ್ಟು ಇಷ್ಟು ಈ ಒಂದು ದಿನ ಫುಲ್ ಕುತ್ಕೊಂಡು ಮಾತಾಡಿದ್ದೀರಾ ನಿಮ್ಮ ಲೈಫ್ ಜರ್ನಿನ. ಮತ್ತೆ ಇನ್ನೊಂದು ದಿನ ಬೆಂಗಳೂರಿಗೆ ಬಂದು ನಮ್ಮ ತೋಟದಲ್ಲಿ ಕುತ್ಕೊಂಡು ಮಾತಾಡ ಅಂತ ಹೇಳಿದ್ದೀರಾ. ಮಾತಾಡೋಣಮ್ಮ ನಂದಿನಿ, ಯಾಕಂದರೆ ನೀವು ನನಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನನ್ನ ಚೇಂಜ್ ಮಾಡ್ತಾಯಿದ್ದೀರಾ. ನಾನು ಬೆಂಗಳೂರಿದ್ದೆ, ನೀವು ಮಟಾಸ್ ಬಂದ್ರಿ, ನಾನು ಬೆಂಗಳೂರಿದ್ದೆ. ಸೊ ಅದೆಲ್ಲ ಈಗ ಒಂದಾಗಿ ಮತ್ತೆ ಸೇರಿದ್ದೀವಿ. ಸೊ ಇನ್ನು ಮುಂದೆ ನಾವು ಸೇರ್ತಾ ಇರೋಣ. ಒಳ್ಳೊಳ್ಳೆ ವಿಷಯಕ್ಕೆ ನೀವು ಯಾವಾಗ ಬೇಕಾದ್ರೆ ಬನ್ನಿ, ಮಾತಾಡೋಣ. ಯಾಕಂದರೆ ನಿಮ್ಮ ಮಾಧ್ಯಮ ಮುಖಾಂತರನೇ ನಾನು ಮಾತಾಡೋಕ್ಕಾಗತ್ತೆ ಎಲ್ಲರ ಹತ್ರ, ನನ್ನ ಫ್ಯಾನ್ಸ್ ಹತ್ರ. ಸೊ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವೆಲ್ಲ ಹೇಳೋದು ಪಾಪ, ನೀವಲ್ಲಿಂದ ಬಂದು ಇಷ್ಟು ದೂರ ಬಂದು ಎಲ್ಲ ಮಾಡಿಕೊಂಡು ಇವತ್ತು ನಾನು ನಿಮಗೆ ಸರಿಯಾಗಿ ಏನೂ ಇಲ್ಲಿ ಗಮನಿಸ್ಕೊಳ್ಳಿಲ್ಲ. ಬೇಜಾರು ಮಾಡ್ಕೊಳ್ಬೇಡಿ ದಯವಿಟ್ಟು. ಯಾಕಂದರೆ ನನಗೆ ಹೌದು ನೆಕ್ಸ್ಟ್ ಮಂತ್ ನಿಮ್ಮ ಮಗ, ಹೌದು, ನನ್ನ ಚಿಕ್ಕ ಮಗಂದು ಪೈಲಟ್ ಅವರು ದೇವ್ ಅವ್ರದ್ದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ಮಂತು 5ನೇ ತಾರೀಕು. ನೀವು ನೋಡೋರಲ್ಲ, ಎಲ್ಲ ಡೈರೆಕ್ಟ್ರು, ಕೋ ಡೈರೆಕ್ಟ್ರು ಎಲ್ಲ ಸ್ಟೋರಿ ಗೀರಿ ಅದು ಇದು ಹೀರೋಯಿನ್ಸು ಅದು ಇದು ಅಂತ ಮಾಡೋದು ಎಲ್ಲ ನಡೀತಾ ಇದೆ. ಸೊ ಟೈಮಲ್ಲೂ ಬಿಡುವು ಮಾಡ್ಕೊಂಡು ಮಾತಾಡಿದ್ದೀರಾ. ಶರಣ್ ರಾಜ್ ಅವ್ರದ್ದು ಕಂಪ್ಲೀಟ್ ಲೈಫ್ ಜರ್ನಿ ಮತ್ತೆ ಸಿನಿಮಾ ಜರ್ನಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ. ದಯವಿಟ್ಟು ಡಿಜಿಟಲ್ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ನೋಡಿ, ಆರೈಸಿ. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಯಾವಾಗಲೂ ಇರಲಿ ಸರ್. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.